ಐಶ್ವರ್ಯ ಅವರು ಬಿಗ್ ಬಾಸ್ ನಿಂದ ಎಲಿಮಿನೇಟ್ ಆಗೋದಕ್ಕೆ ಕಾರಣ ಏನು? ಸಿ ಯಾರೋ ಒಬ್ರು ಎಲಿಮಿನೇಟ್ ಆಗ್ಬೇಕು ಅಂದ್ರೆ ನಾನೇ ಅಂತಾನೆ ಅಲ್ಲ, ಯಾರೇ ಒಬ್ಬ ಕಂಟೆಸ್ಟೆಂಟ್ ಎಲಿಮಿನೇಟ್ ಆಗ್ಬೇಕು ಅಂದ್ರೆ ಹಲವಾರು ರೀಸನ್ಸ್ ಇರುತ್ತೆ. ಆ ವಾರ ಸಕ್ಕದಾಗಿ ಪರ್ಫಾರ್ಮ್ ಮಾಡಿರ್ತಾರೆ, ಬಟ್ ಆದ್ರೂ ಎಲಿಮಿನೇಟ್ ಆಗ್ತಾರೆ ಬಿಕಾಸ್ ಅವರು ನಾಮಿನೇಟ್ ಆಗಿರ್ತಾರೆ. ಒಂದು ಸೇಫ್ ಆಗಿರಲ್ಲ. ಸೊ ನಾಮಿನೇಷನ್ ಅಲ್ಲಿ ಯಾರ್ಯಾರು ಕೂತಿರ್ತಾರೋ ಅವ್ರು ಯಾರು ಏನು ಯಾರು ಬೇಕಾದ್ರೂ ಎಲಿಮಿನೇಟ್ ಆಗ್ಬೋದು, ಹೇಳಕ್ಕೆ ಆಗಲ್ಲ. ಆಕ್ಚುಲಿ ಒಂದಷ್ಟು ಸಿಚುವೇಶನ್ಸ್ ಮ್ಯಾಟರ್ ಆಗಿರುತ್ತೆ ಅಂಡ್ ವೋಟಿಂಗ್ಸ್ ಮ್ಯಾಟರ್ ಆಗುತ್ತೆ, ಎಷ್ಟೊಂದಷ್ಟು ಮ್ಯಾಟರ್ ಆಗುತ್ತೆ. ಬಟ್ ನನ್ನ ಪ್ರಕಾರ ನಾನು ಆ ವಾರ ಪಾಸ್ಟ್ 3 ವೀಕ್ಸ್ ತುಂಬಾ ಕನ್ಸಿಸ್ಟೆಂಟ್ ಆಗಿ ಆಡ್ಕೊಂಡ್ ಬಂದಿರ್ತೀನಿ. ಅಂಡ್ ಲಾಸ್ಟ್ ವಾರ BB ರೆಸಾರ್ಟ್ ಅಂತೂ ತುಂಬಾ ಸಿಕ್ಕಾಪಟ್ಟೆ ಮಜಾ ಮಾಡ್ಕೊಂಡು ಆಟ ಆಡಿರ್ತೀನಿ. ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಟು ಬಿ ಆನೆಸ್ಟ್ ಎಲಿಮಿನೇಟ್ ಆಗ್ತೀನಿ ಅಂತ, ಬಟ್ ಹಿಯರ್ ಐ ಆಮ್. ಅನ್ಫಾರ್ಚುನೇಟ್ ಅಂತ ಹೇಳ್ಬೋದು ಅಷ್ಟೇ. ಇನ್ ಕೇಸ್ ನೀವ್ ಆಗಿಲ್ಲ ಅಂತಂದಿದ್ರೆ ಯಾರು ಇರ್ತಿದ್ರು ಈ ಪ್ಲೇಸ್ ಅಲ್ಲಿ? ಅದು ನಿಜವಾಗ್ಲೂ ಹೇಳಕ್ ಬರಲ್ಲ. ನಾನು ಅದನ್ನೇ ಹೇಳಿದ್, ಯಾರ್ ಬೇಕಾದ್ರೂ ಆಗಿರ್ಬೋದು, ನಾಮಿನೇಷನ್ ಅಲ್ಲಿ ಕೂತಿರೋರು ಯಾರ್ ಬೇಕಾದ್ರೂ ಆಗಿರ್ಬೋದು. ಯು ಕೆ ನಾಟ್ ಪ್ಲೇ ಸೇಫ್. ಅಲ್ಲಿ ಏನು ಆತರ ಈಕ್ವೇಶನ್ಸ್ ಏನು ಇಲ್ಲ, ಯಾರ್ ಬೇಕಾದ್ರೂ ಆಗಿರ್ಬೋದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.